ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಹಲ್ಲೆ, ನಂಜನಗೂಡಿನಲ್ಲಿ ಇಬ್ಬರ ಯುವಕರ ಬಂಧನ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಂದ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಸಾರ್ವಜನಿಕ ಮೆರವಣಿಗೆ ಆಯೋಜಿಸಲಾಗಿತ್ತು. ಅಪಾರ ಕಾರ್ಯಕರ್ತ ಸಮೂಹವೇ ಹರಿದು ಬಂದಿತ್ತು. ರಕ್ಷಾ ರಾಮಯ್ಯ ನಾಮಪತ್ರ ಸಲ್ಲಿಕೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಆಹಾರ ಸಚಿವ KH ಮುನಿಯಪ್ಪ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಸೇರಿದಂತೆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಸಾಕ್ಷಿಯಾದರು. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಇಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಜೊತೆಗೆ ಹಲವು ಸಚಿವರು, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಗೌರಿಬಿದನೂರು ಶಾಸಕ KH ಪುಟ್ಟಸ್ವಾಮಿ ಗೌಡ ಸೇರಿದಂತೆ ಜಿಲ್ಲೆಯ ಮುಖಂಡರು ಭಾಗವಹಿಸಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ರಕ್ಷಾ ರಾಮಯ್ಯ ಚಿಕ್ಕಬಳ್ಳಾಪುರದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರ. ಸಚಿವರು ಹಾಗೂ ಶಾಸಕರೊಂದಿಗೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರ. ನಂತರ ಕೈವಾರ ತಾತಯ್ಯನವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮಸೀದಿಗೆ ಭೇಟಿ ನೀಡಿದ್ರ. ಕನಕದಾಸರು, KB ಪಿಳ್ಳಪ್ಪ ಮತ್ತು ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆಯಲ್ಲಿ ತೆರಳಿದ್ರ. ಮೆರವಣಿಗೆಯಲ್ಲಿ ನೆರೆದಿದ್ದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ರಕ್ಷಾ ರಾಮಯ್ಯ, ಬಿಜೆಪಿಯಿಂದ ರಾಜ್ಯಕ್ಕೆ ಭಾರಿ ಅನ್ಯಾಯವಾಗುತ್ತಿದ್ದು, ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲು ಪಡೆಯಲು ಕೇಂದ್ರ ಮಟ್ಟದಲ್ಲಿ ಹೋರಾಟ ನಡೆಸುತ್ತೇನೆ. ಕ್ಷೇತ್ರದ ಧ್ವನಿಯಾಗಿ ರಾಜ್ಯದ ಪರವಾಗಿ ಕೇಂದ್ರದಲ್ಲಿ ಹೋರಾಟ ಮಾಡುತ್ತೇನೆ. ಕೋವಿಡ್ ಸಮಯದಲ್ಲಿ ಕೋಟ್ಯಾಂತರ ಜನ ನರಳುವಂತಾಯಿತು. ರಾಜ್ಯದ ಜನತೆ ತೀವ್ರ ತೊಂದರೆಗೆ ಸಿಲುಕಿದ್ರ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹೆಚ್ಚಿನ ದಬ್ಬಾಳಿಕೆಯಾಗಿತ್ತು. ಹಿಂದೆ ಗೆದ್ದು ಬಂದಿದ್ದವರು ವಿನಾಕಾರಣ ಅಮಾಯಕರ ಮೇಲೆ ಪ್ರಕರಣಗಳನ್ನ ದಾಖಲಿಸಿದ್ರ. ಇದನ್ನ ತಪ್ಪಿಸಬೇಕಾಗಿದೆ. ಹಾಗಾಗಿ ಕಾಂಗ್ರೆಸ್ ಬೆಂಬಲಿಸುವಂತೆ ಅವರು ಮನವಿ ಮಾಡಿದ್ರ. ಸಭೆಗಳು ನಡೆದಾಗ ಅವ್ರು ಕೇಳಿದ್ದು ಒಂದೇ ಪ್ರಶ್ನೆ, ಒಂದೇ ಆಸೆ. ಚಿಕ್ಕಬಳ್ಳಾಪುರಿನ ಜನ ಬೇರೆ ಬೇರೆ ಕ್ಷೇತ್ರಗಳಿಗೂ ಹೇಳಿದ್ರು, ಸರ್ ನಮ್ಗಾಗಿರೋವಂತೂ ಈ ದುರಂತ ಬೇರೆ ಯಾವ ಕ್ಷೇತ್ರಕ್ಕೂ ಬೇಡ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಕೇಸ್ ಮೇಲ್ ಕೇಸು, ದಬ್ಬಾಳಿಕೆ ಮೇಲೆ ದಬ್ಬಾಳಿಕೆ, ಇನ್ಯಾವುದಾದ್ರೂ ಕ್ಷೇತ್ರ ಜನಕ್ಕೆ ಬೇಡ ಅಂತ ದಯವಿಟ್ಟು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನನಗೆ ನೀವೆಲ್ಲರ ಆಶೀರ್ವಾದ ಮಾಡಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ಕೊಂತ ಇದ್ದೀನಿ. ನೀವೇ ಹೋಗ್ತೀರಾ, ಯಾವುದೇ ಒಂದು ಆಸ್ಪತ್ರೆಗೆ ಹೋಗ್ತೀರಾ, ಯಾವುದೇ ಒಂದು ಕ್ಲಿನಿಕ್ ಹೋಗ್ತೀರಾ, ಆ ಕ್ಲಿನಿಕ್ ಅಲ್ಲಿ ಕೇಳೋದು ಯಾರು? ಯಾವ ಧರ್ಮದ ಡಾಕ್ಟರ್ ಕೇಳ್ತೀರಾ? ಯಾವ ಜಾತಿಯ ಡಾಕ್ಟರ್ ಅಂತ ಕೇಳ್ತೀರಾ? ಅದಕ್ಕೆ ಒಳ್ಳೆ ಡಾಕ್ಟರ್ ಮಾತ್ರ ಎಲ್ಲರೂ ಕೇಳ್ಕೊಳ್ಳೋದು, ಒಳ್ಳೆ ಲಾಯರ್ಗಳು ಕೇಳ್ಕೊಳ್ಳೋದು, ಯಾವ ಧರ್ಮ ಅಂತ ಕೇಳಲ್ಲ. ಬಿಜೆಪಿ ಮಾಡೋದು ಧರ್ಮದ ರಾಜಕೀಯ, ಆದ್ರೆ ಕಾಂಗ್ರೆಸ್ ಪಕ್ಷ ಮಾಡೋದು ಪ್ರತಿಯೊಬ್ರು ಎಲ್ಲ ವರ್ಗದ ಜನರನ್ನು ಜೊತೆ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡುವ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ. ಇದು ನಿಮ್ಮೆಲ್ಲ ನಮ್ಮ ತಂದೆ ತಾಯಿರ ಆಶೀರ್ವಾದ, ನಮ್ಮೆಲ್ಲ ಯುವಕರ ಒಂದು ಪ್ರೋತ್ಸಾಹದೊಂದಿಗೆ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ 10 ರಿಂದ 12 ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಲ ನೀವೆಲ್ಲ ಯುವಕರು ಸೇರಿ ಈ ಒಂದು ಯುವ ಪೀಳಿಗೆ ಒಂದು ಅವಕಾಶ ಮಾಡಿಕೊಟ್ರೆ ನಿಮ್ಮೆಲ್ಲರ ಸೇವೆಗೆ ನಾವೆಲ್ಲ ಸದಾ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಈ ಒಂದು ಚುನಾವಣೆ ಬಹಳಷ್ಟು ಇಂಪಾರ್ಟೆಂಟ್ ಆದ ಚುನಾವಣೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು 5 ಪ್ರಣಾಳಿಕೆಗಳು ಪ್ರತಿಯೊಬ್ರು ಮನೆಗೆ ತಲುಪ್ತಾ ಇದೆ ಇಲ್ವಾ? ಪ್ರತಿಯೊಂದು ಮನೆಗೆ ಫ್ರೀ ಎಲೆಕ್ಟ್ರಿಸಿಟಿ ಬರ್ತಾ ಇದೆ ಇಲ್ವಾ? ಗೃಹಲಕ್ಷ್ಮಿ ಕಾರ್ಯಕ್ರಮಗಳು ಬರ್ತಾ ಇದೆ ಇಲ್ವಾ? ಎಲ್ಲರೂ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ನಾಯಕರಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಶ್ರೀ DK ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ, ಈ ಒಂದು ಸರ್ಕಾರ ನಡೀತಾ ಬರ್ತಾ ಇದೆ. 4 ವರ್ಷ ಇದೆ, 4 ವರ್ಷ ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳು, ಈ ಒಂದು ಸರ್ಕಾರ ನಡೆಸ್ಕೊಂಡ್ ಬರ್ತೀವಿ. ಇದೇ ರೀತಿ ನವದೆಹಲಿಯಲ್ಲಿ ಪಾರ್ಲಿಮೆಂಟ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೋದಷ್ಟು ನಮ್ಮ ರಾಜ್ಯದ ಏನೇನು ಒಂದು ಟ್ಯಾಕ್ಸ್ಗಳು ಬರಬೇಕಿತ್ತೋ
ನಾವೆಲ್ಲ ಜಗಳ ಮಾಡಿ ತರ್ಕೊಂಡ್ ಬರ್ತೀವಿ ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು ಇವತ್ತು. ನಮ್ಮ ಈ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಮೋಸಗಳಾಗ್ತಾ ಇದೆ. ನಮ್ಮ ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿರೋ ತೆರಿಗೆ ಹಣಗಳು ಇವತ್ತುವರೆಗೂ ರಿಲೀಸ್ ಮಾಡಿಲ್ಲ. ನಮ್ಮ ಎಲ್ಲ ನಾಯಕರುಗಳು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಆದ್ರೂ ಏನು ಮಾಡಲ್ಲ ಅಂದ್ರೆ ಕರ್ನಾಟಕದ ವಿರುದ್ಧ ಬಿಜೆಪಿ ಪಕ್ಷಕ್ಕೆ ಅವರ ಒಂದು ವಿರುದ್ಧ ಮಾಡುವ ಕೆಲಸಗಳು ಬಿಜೆಪಿ ಪಕ್ಷ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ಒಂದು ವೋಟ್ಗಳು ಬರೀ ನಾರ್ತ್ ಇಂಡಿಯಾದಲ್ಲಿ ಇರೋದು, ಸೌತ್ ಇಂಡಿಯಾ ಅಲ್ಲಿ ಯಾರಿಗೂ ಬೇಡ ಅವ್ರಿಗೆ. ನಿಮ್ ವೋಟ್ ಹಾಕಿದ್ರು ಬಿಜೆಪಿ ಅವ್ರಿಗೆ ವೇಸ್ಟ್ ಆಗುತ್ತೆ ಸೌತ್ ಇಂಡಿಯಾ ಅಲ್ಲಿ. ಯಾಕಂದ್ರೆ ಎಲ್ಲಾ ಒಂದು ಕೆಲಸ ಮಾಡ್ತಾರವರು ಬರೀ ನಾರ್ತ್ ಅಲ್ಲೇ ಅವ್ರಿಗೆ. ಉತ್ತರ ಪ್ರದೇಶ, ಬಿಹಾರ ಎಲ್ಲದಕ್ಕೂ ದುಡ್ಡುಗಳು ಕೊಡ್ತಾರೆ. ನಮ್ ಕರ್ನಾಟಕ ರಾಜ್ಯಕ್ಕೆ ಏನಕ್ಕೆ ದುಡ್ಡುಗಳು ಕೊಡಲ್ಲ? 27 ಜನ ಸಂಸದ್, 26 ಜನ ಸಂಸದರಿದ್ರು. ಯಾರೇ ಒಬ್ರು ಸಂಸದರು ನರೇಂದ್ರ ಮೋದಿ ಅವ್ರ ಹತ್ರ ಆಗಿರ್ಲಿ, ಅಮಿತ್ ಶಾ ಹತ್ರ ಆಗಿರ್ಲಿ, ಕರ್ನಾಟಕ ತೆರೆ ಹಣೆಗೆ ಕೇಳಿಲ್ಲ ಯಾರೂನು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಎಂಎಸ್ ರಾಮಯ್ಯ ಕುಟುಂಬ ಸಾಕಷ್ಟು ಸೇವೆ ಸಲ್ಲಿಸಿದ್ದು ಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ಬಂದಿದೆ. ಹಿಂದುಳಿದ ಹರಿಕಾರ ದೇವರಾಜ ಅರಸು ಅವರು ಕಷ್ಟಕಾಲದಲ್ಲಿದ್ದಾಗ ಈ ಕುಟುಂಬ ಅವರ ನೆರವಿಗೆ ಧಾವಿಸಿತ್ತು. ರಾಜ್ಯವನ್ನಾಳಿದ ನೀವು ಚೆನ್ನಾಗಿರಬೇಕು ಎಂದು ಅರಸು ಅವರಿಗೆ ಈ ಕುಟುಂಬದವರು ಹೇಳುತ್ತಿದ್ರು. ನನ್ನನ್ನ ಹೇಗೆ ಆಶೀರ್ವದಿಸಿದ್ದೇರೋ ಅದೇ ರೀತಿ ರಕ್ಷಾ ರಾಮಯ್ಯ ಅವರನ್ನ ಸಹ ಆಶೀರ್ವದಿಸಿ ಪ್ರತಿ ಮನೆಯ ಕುಟುಂಬ ಸದಸ್ಯರಿಗೆ 10 ಕೆಜಿ ಅಕ್ಕಿ ದೊರೆಯುತ್ತಿದೆ. ಶಾಶ್ವತ ನೀರಾವರಿ ಜಾರಿ ಜೊತೆಗೆ ಕೆಸಿ ವ್ಯಾಲಿ ಕಣಿವೆಯಿಂದ ಬರುವ ನೀರನ್ನ 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡುವ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇವೆ. ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ಸಾಧನೆಯಿಂದ ಎತ್ತಿನಹೊಳೆ ಯೋಜನೆ ಜಾರಿಗೆ ಬಂದಿದ್ದು 1-2 ವರ್ಷಗಳಲ್ಲಿ ನೀರು ಹರಿಯಲಿದೆ ಎಂದರು. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ 23 ಸ್ಥಾನಗಳಲ್ಲಿ ಗೆಲ್ಲುತ್ತೇವೆ. ಕಾಂಗ್ರೆಸ್ ಗೆಲ್ಲದಿದ್ದರೆ ಗ್ಯಾರಂಟಿ ನಿಲ್ಲಲಿವೆ. ಹೀಗಾಗಿ ನಮಗೆ ಶಕ್ತಿ ತುಂಬಿ ರಕ್ಷಾ ರಾಮಯ್ಯ ಅವರನ್ನ ಗೆಲ್ಲಿಸಿ. ನೀವು ನಮಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು. ಸತ್ಯ ನಿಷ್ಠೆಗೆ ಹೆಸರಾದ ಕೆಪಿ ಬಚ್ಚೇಗೌಡರ ಆಶೀರ್ವಾದ ನಮಗೆ ದೊರೆತಿದೆ ಎಂದರು. ನಮ್ಮ ಯಂಗ್ ಬ್ಲಡ್ ಬರಬೇಕು. ಇವತ್ತಲ್ಲಿ ಷರತ್ತನ್ನ ಗೆದ್ದಿರೋದಕ್ಕೆ ಹೊಸಕೋಟೆ ಅಭಿವೃದ್ಧಿ ಅಂತ ನಡೀತಾ ಇದೆ. ಶರತ್ ಬಚ್ಚೇಗೌಡ ಸಾಹೇಬ್ರಿಗೆ ಜೈ ಕಾಂಗ್ರೆಸ್. ನಮ್ಮ ಪುಟ್ಟಸ್ವಾಮಿಗೌಡಣ್ಣವರು ಎಲ್ಲ ಹಿರಿಯರಿದ್ದಾರೆ. ನನ್ನ ಹೆಂಗೆ ಆಶೀರ್ವದಿಸಿದ್ರು ನಮ್ಮ ಅಣ್ಣ ರಕ್ಷಾರಾಮ ಅವ್ರನ್ನು ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳ್ತಾ ಇದ್ದೀನಿ. 2,000 ಗೃಹಲಕ್ಷ್ಮಿಯಿಂದ ಮನೆ ಮನೆಗೂ ಕೊಟ್ಟಿದ್ದೀವಿ. 10 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿ ಕೊಡ್ತಿದೀವಿ. 5 ಕೆಜಿ ಅಕ್ಕಿ ಕಾಸು ಕೊಡ್ತಿದೀವಿ. ಬಿಜೆಪಿ ಅವ್ರಿಗೆ 36 ರೂಪಾಯಿ ಕೆಜಿ ಕೊಡ್ತೀವಿ ಅಂದ್ರೆ ಅವ್ರು ಕೊಡ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಕ್ಕಂದ್ರೆ ಕೇಳಿಸ್ಕೊಳ್ಳಿ, ಗ್ಯಾರಂಟಿ ನಿಲ್ಲಿಸ್ಬಿಡ್ತಾರೆ. ಮತ್ತೆ ಬಸ್ಸಲ್ಲಿ ಟಿಕೆಟ್ ತಗೋಬೇಕಾಗುತ್ತೆ, 2,000 ನಿಲ್ಲಿಸ್ಬಿಡ್ತಾರೆ. ಬಿಜೆಪಿಗೆ ಯಾವುದೇ ಕಾರಣಕ್ಕೆ ವೋಟ್ ಹಾಕಬೇಡಿ, ಕಾಂಗ್ರೆಸ್ಗೆ ವೋಟ್ ಹಾಕಿ. ಇವತ್ತು ಶಾಶ್ವತ ನೀರಾವರಿ ಯೋಜನೆ ತರೋದು ನಮ್ಮ ಆದ್ಯತೆ. 3ನೇ ಹಂತದ ಶುದ್ಧೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೋದು ನಮ್ಮ ಆದ್ಯತೆ. ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಆದ್ಯತೆ ಕೊಡೋದು ನಮ್ಮ ಪ್ರಿಯಾರಿಟಿ. ನಿಮ್ ನಂಬಿಕೆಯನ್ನು ಉಳಿಸ್ಕೊಂತೀವಿ. 10 ತಿಂಗಳ ಹಿಂದೆ ನೀವು ನನ್ನನ್ನು ಆಶೀರ್ವದಿಸಿದ್ರೆ ಇವತ್ತು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸ ಮಾಡ್ತಿದ್ದೀವಿ. ರಕ್ಷಾರಾಮಯ್ಯನವರು ನೋಡಿ, ಆ ಕುಟುಂಬದ ಸಾಧನೆ ಬಹಳ ದೊಡ್ಡದು. ನಾನು ಆರಾಧ್ಯ ಅಂತ ಒಬ್ರು ಬಯೋಗ್ರಫಿಯಲ್ಲಿ ಓದ್ತಿದ್ದೆ. ದೇವರಾಜ ಅರಸು ಸಾಹೇಬರು ಅವರ ಕೊನೆಯ ದಿನಗಳಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಗಾಕೊಂಡಾಗ ಪ್ರತಿ ತಿಂಗಳು MS ರಾಮಯ್ಯ ಅವರು, ಸರ್ ನೀವು ಚೆನ್ನಾಗಿರ್ಬೇಕು ಅಂತ ಅವ್ರ ಕಷ್ಟ ಕಾಲದಲ್ಲಾಗಿ ದೇವರಾಜ ಅರಸರವರ ಕೈ ಹಿಡಿದಂತ ಕುಟುಂಬ MS ರಾಮಯ್ಯ ಕುಟುಂಬ. ಇದು ಆರಾಧ್ಯ ಅನ್ನೋರು ಅವ್ರ ಬಯೋಗ್ರಫಿಯಲ್ಲಿ ಬರೆದಿದ್ದಾರೆ. ಇವತ್ತು ಆ ಕುಟುಂಬಕ್ಕೆ, ಆರೋಗ್ಯಕ್ಕೆ ಮತ್ತೆ ಹೆಲ್ತ್ಗೆ ಬಹಳ ಸೇವೆ ಸಲ್ಲಿಸಿದ್ದಾರೆ. ಅಣ್ಣ, ಬೂತಲ್ಲಿ ಹೋಗಿ ಕಾಂಗ್ರೆಸ್ಗೆ ಮತ ಕೇಳಿ. ನಮ್ಮ ಪಾರ್ಟಿ ಈ ಸಲ ಗೆಲ್ಲುತ್ತೆ. ನಮ್ಮ ಉಸ್ತುವಾರಿ ಸಚಿವರು MC ಸಾಹೇಬ್ರಿಗೆ, ನಮ್ಮ KH ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ಈ ಸಲ 28ಕ್ಕೆ 23 ಕಾಂಗ್ರೆಸ್ ಗೆಲ್ಲುತ್ತೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಇದ್ದ ಮುನಿಸು ದಿನೇ ದಿನೇ ಕಡಿಮೆಯಾಗುತ್ತಿದೆ. ಇಂದು ಮುಂಜಾನೆ ಯಲಹಂಕ ಶಾಸಕ ವಿಶ್ವನಾಥ್ ಅವರ ಮನೆಗೆ ಭೇಟಿ ನೀಡಿ ತಿಂಡಿ ಸವಿದು ಒಳಮುನಿಸಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ತಮ್ಮ ವಿರುದ್ಧ
ವಿರುದ್ಧ ಇದ್ದ ಮುನಿಸನ್ನು ಒಂದೊಂದಾಗಿ ಶಮನ ಮಾಡಿಕೊಳ್ಳುತ್ತಿರುವ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಇಂದು ತಾಲೂಕು ವ್ಯಾಪ್ತಿಯಲ್ಲಿ ಜೆಡಿಎಸ್ ಮುಖಂಡರ ಸಮಾವೇಶ ನಡೆಸಿ ಜೆಡಿಎಸ್ ನಾಯಕರ ಒಳಮುನಿಸಿಗೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಸ್ಥಳೀಯ ಹಾಗೂ ರಾಜ್ಯ ಜೆಡಿಎಸ್ ಮುಖಂಡರಿಗೆ ಕ್ಷಮೆ ಕೇಳಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ನಾನು ಅಧಿಕಾರದಲ್ಲಿದ್ದ ವೇಳೆ ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ಲ. ಸ್ಥಳೀಯ ಮುಖಂಡರು ಒತ್ತಾಯಪೂರ್ವವಾಗಿ ಕೆಲವು ವಿಷಯಗಳನ್ನು ಮಾಡಿಸಿದ್ದಾರೆ. ಅದರ ಬಗ್ಗೆ ನನಗೆ ಅರಿವಿಲ್ಲ. ಆದ್ದರಿಂದ ಯಾರಿಗಾದರೂ ನೋವಾಗಿದ್ದು ತೊಂದರೆಯಾಗಿದ್ರೆ ಕ್ಷಮೆ ಕೇಳುತ್ತೇನೆ ಎಂದರು. ಈಗ ಜೊತೆ ಇರುತ್ತೇನೆ. ಬಿಜೆಪಿ ರಕ್ಷಣೆ ಮಾಡಿದಂತೆ ಜೆಡಿಎಸ್ ಅನ್ನು ರಕ್ಷಣೆ ಮಾಡುತ್ತೇನೆ. ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ದೀರ್ಘಕಾಲ ಇರುವ ಮೈತ್ರಿಯಾಗಿದ್ದು ಚುನಾವಣೆ ನಂತರ ಕಿತ್ತೊಗುವಂತಿಲ್ಲ. ಮೈತ್ರಿಯಲ್ಲಿ ನರೇಂದ್ರ ಮೋದಿ ಹಾಗೂ ಕನ್ನಡ ಪ್ರಧಾನಿಗಳು ದೇವೇಗೌಡರ ಸಮಾಗಮ ಹೊಸ ರಾಜಕೀಯ ದೃಢೀಕರಣವಾಗುತ್ತೆ. ಕಷ್ಟ ಬಂದಾಗ ನಮ್ಮ ನಿಜವಾದ ಶಕ್ತಿ ಬರುತ್ತದೆ. ಈಗ ಶಕ್ತಿ ತೋರಿಸಲು ಇದು ಸುವರ್ಣಾವಕಾಶವಾಗಿದ್ದು ನಾಳೆ ಶಕ್ತಿ ಪ್ರದರ್ಶನ ತೋರಿಸುವಂತೆ ಜೆಡಿಎಸ್ ಮುಖಂಡರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ನನ್ನ ತಂದೆಯವರಿದ್ದಂತ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ನೋಡಿದ್ರೆ ಇವತ್ತು ನಿಜವಾಗಿಯೂ ನನಗೆಲ್ಲ ಕೂಡ ನಮ್ಮ ಸಹೋದರರನ್ನೇ ನೋಡೋದಕ್ಕೆ ನನಗೆ ಒಂದು ಭಾಸ ಆಗ್ತದೆ. ಇದು ನಮ್ಮ ಹಳೆಯ ಸಂಬಂಧ, ನಾನು ನಿಮಗೆ ಹೊಸಬಲ್ಲ. ಮತ್ತು ಅನೇಕರ ನನ್ನ ಜೊತೆ ನಾನು ಅಧಿಕಾರದಲ್ಲಿ ಇದ್ದದ್ದು ಕೂಡ ಯಾವತ್ತೂ ಕೂಡ ಜನತಾದಳದ ಕಾರ್ಯಕರ್ತರ ಮೇಲೆ ನಾನು ಏನು ಉದ್ದೇಶಪೂರ್ವಕವಾಗಿ ಇದು ಮಾಡಲಿಕ್ಕೆ ಹೋಗುದು. ಆದರೆ ರಾಜಕಾರಣದಲ್ಲಿ ನಮಗೆ ಗೊತ್ತಿದೆ, ನನಗೋಸ್ಕರ ಅಲ್ಲೇ ಹೋದ್ರು ನಮ್ಮ ಸ್ಥಳೀಯ ಮುಖಂಡರುಗಳು ಕೆಲವು ಒತ್ತಾಯಪೂರ್ವಕವಾಗಿ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ತಾರೆ. ಅದು ನನಗೆ ಮನಸ್ಸಲ್ಲಿ ಇಷ್ಟ ಇಲ್ಲ ಎಂದು ಕೆಲವು ಮಾಡಿರ್ತೇನೆ. ಅದರಿಂದ ಯಾರಿಗಾದರೂ ತೊಂದರೆ ಆಗಿದ್ರೆ, ನನ್ನಿಂದ ಏನಾದರೂ ತೊಂದರೆಗೆ ನೀವು ಅನುಭವಿಸಿದ್ರೆ ನಾನು ಸಭೆ ಮೂಲಕ ನಿಮಗೆಲ್ಲರಿಗೂ ಬೇಸರದ ಕ್ಷಮೆಯಿಂದ ತೋರಿಸ್ತೇನೆ. ಇದ್ಯಾವುದು ಕೂಡ ನೀವು ಈ ಕ್ಷಣದಿಂದ ನೀವು ಆ ಮನಸ್ಸಿನಿಂದ ತೆಗೆದುಬಿಡಿ. ಇವತ್ತು ಕುಮಾರಣ್ಣನವರನ್ನ ನೀವು ನಂಬಿದ್ರೆ ನಾನು ಅದೇ ರೀತಿ ನಿಮಗೆ ಈ ಸ್ಥಳೀಯವಾಗಿ ನಿಮ್ಮ ಜೊತೆ ನಾನು ಒಬ್ಬ ನಾಯಕನಾಗಿ ನಿಮ್ಮ ಸಹೋದರನಾಗಿ ನಿಮ್ಮನ್ನ ಎಲ್ಲ ಕೂಡ ಕಷ್ಟ ಸುಖಗಳಿಗೆ ಇವತ್ತು ಬಿಜೆಪಿಯ ಕಾರ್ಯಕರ್ತರನ್ನ ಯಾವ ರೀತಿ ನಾನು ರಕ್ಷಣೆ ಮಾಡ್ತೇನೆ, ಜನತಾದಳದ ಕಾರ್ಯಕರ್ತರ ಮುಖಂಡರನ್ನು ಕೂಡ ಅದೇ ರೀತಿಯಲ್ಲಿ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೇನೆ. ಮತ್ತು ಇನ್ನ ಈ ಮೈತ್ರಿ ಏನಿದೆ ಇದು ದೀರ್ಘಕಾಲದ ಮೈತ್ರಿ. ಇದೇನೋ ಲೋಕಸಭಾ ಚುನಾವಣೆ ಆದ್ಮೇಲೆ ಕಿತ್ತೋಗುವಂತ ಮೈತ್ರಿ ಅಲ್ಲ. ಇವತ್ತು ಇಡೀ ವಿಶ್ವ ಮೆಚ್ಚಿನ ನಾಯಕ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು, ಕನ್ನಡ ನಾಡಿನ ಮಣ್ಣಿನ ಮಗ, ಒಬ್ಬ ಕನ್ನಡಿಗ, ಇಲ್ಲಿವರೆಗೂ ಕೂಡ ಪ್ರಧಾನಿಗಳಾಗಿದ್ದಂತ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಈ ಇಬ್ಬರು ದಿಗ್ಗಜರು, ರಾಜಕೀಯ ಮುತ್ಸದ್ದಿಗಳು, ಇವರ ಸಮಾಗಮ ಇವತ್ತು ಆಗಿದೆ. ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ವಿಶೇಷವಾಗಿ ಇವರ ಸಮಾಗಮ ಹೊಸ ರಾಜಕೀಯ ಧ್ರುವೀಕರಣ ಆಗುತ್ತೆ. ಹೊಸ ರಾಜಕೀಯ ಧ್ರುವೀಕರಣ ಆಗುತ್ತೆ. ಇದು ಧ್ರುವೀಕರಣ ಆಗುವಂಥದ್ದು ರಾಜಕೀಯ ಲಾಭಕ್ಕಲ್ಲ, ಕರ್ನಾಟಕದ 6 ಕೋಟಿ ಬಡವರ ರೈತರ ಕಲ್ಯಾಣಕ್ಕೆ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಹಾಗಾಗಿ ಬಂದೊಳ್ಳೆ ಇವತ್ತು ಮತ್ತೊಂದು ಜೆಡಿಎಸ್ನ ಕಾರ್ಯಕರ್ತರ ಸಭೆಯನ್ನ ಬಾಗೇಪಲ್ಲಿ ಹಮ್ಮಿಕೊಂಡಿದ್ದಾರೆ. ಇದಾದ ನಂತರ ನಾನು ಅಲ್ಲಿ ಹೋಗ್ತಾ ಇದ್ದೇನೆ.
ಇವತ್ತು ಇದನ್ನ ಸವಾಲಾಗಿ ಸ್ವೀಕಾರ ಮಾಡಿ. ಯಾವಾಗಲೂ ಅಷ್ಟೇ ನಾವು ಕಷ್ಟ ಬಂದಾಗ, ಸವಾಲು ಎದುರಾದಾಗ ನಮ್ಮ ನಿಜವಾದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ಜೆಡಿಎಸ್ 40,000ಕ್ಕೂ ಹೆಚ್ಚು ಮತಗಳಿವೆ. ಈಗ ಮತ್ತೆ ನಾವೆಲ್ಲ ಸವಾಲಾಗಿ ಸ್ವೀಕಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ ಕೊಡಬೇಕು. ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಸಾಕಷ್ಟು ಬೆಂಬಲ ಕೊಟ್ಟಿದ್ದಾರೆ. ಅಷ್ಟೇ ಬೆಂಬಲವನ್ನು ನಿಖಿಲ್ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಅವರ ಸಹಕಾರ ಎಂದೆಂದಿಗೂ ಮರೆಯಲ್ಲ. ತಾವೆಲ್ಲ ನಮ್ಮ ಮೇಲೆ ವಿಶ್ವಾಸ ಇಡಿ, ನಿಮಗೆ ಯಾವುದೇ ರೀತಿಯ ಧಕ್ಕೆ ತರುವುದಿಲ್ಲ. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅತ್ಯಧಿಕ ಮತಗಳನ್ನು ಕೊಡಬೇಕು. ಬಿಜೆಪಿ ಜೆಡಿಎಸ್ ಶಕ್ತಿ ಕಾಂಗ್ರೆಸ್ಗೆ ಗೊತ್ತಾಗಬೇಕು ಎಂದು ಮನವಿ ಮಾಡಿದರು. ನಾಳೆ 3 ಗಂಟೆಗೆ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಬೃಹತ್ ರೋಡ್ ಶೋ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡಲಾಗುತ್ತಿದ್ದು, ಹೆಚ್ಚು ಜನ ಬೆಂಬಲವಾಗಿ ಬರಬೇಕು. ದೇವೇಗೌಡರು 90 ವರ್ಷದಲ್ಲಿ ಪಕ್ಷಕ್ಕೆ ಶ್ರಮಿಸಿದ್ದು ನಮಗೆಲ್ಲ ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಅದೇ ರೀತಿ ನಾವು ಶ್ರಮ ವಹಿಸಬೇಕಾಗಿದೆ. ನಾನು ಎಂಪಿ ಆದ ಮೇಲೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗುವವರೆಗೂ ನಾನು ವಿರಮಿಸುವುದಿಲ್ಲ. ಜೊತೆಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು. ಅದು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸುತ್ತೇನೆಂದು ತಿಳಿಸಿದ್ದಾರೆ. ಒಂದು ಪಕ್ಷಕ್ಕೆ ಅವರ ನಿಷ್ಠೆ, ಕಾರ್ಯಕರ್ತರ ಬಗ್ಗೆ ಅವರಿರುವಂತಹ ಒಂದು ಬದ್ಧತೆ. ಸರ್, ನೀವು ಬಹಳ ಪ್ರಚಾರ ಮಾಡ್ತೀರಾ, ಈ ಸಲ ನೀವು ಅಂತ ಕೇಳಿ ಹೌದಪ್ಪ ಪ್ರಚಾರ ಮಾಡ್ತೀನಿ. ಯಾವುದಾದ್ರೂ ಒಬ್ಬ ಅಭ್ಯರ್ಥಿ ಇಂಥ ಊರಿನಲ್ಲಿ ಈ ದೇವೇಗೌಡರಿಂದ ಒಂದು 500 ಓಟ್ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿಗೂ ಹೋಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿ, ಇದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅವರ ನಿಜವಾದಂಥ ನಾಯಕತ್ವದ ಗುಣ ನಮಗೆ ತೋರಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ಲ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾ ಒಕ್ಕೂಟ ನಾನು ಮಾಡಿದ್ದೆ, ಅದನ್ನು ಈ ಕಾಂಗ್ರೆಸ್ ಸರ್ಕಾರ ಕಿತ್ಕೊಂಡಿದೆ. ನಿಮಗೆಲ್ಲ ಕೂಡ ನಾನು ಮಾತು ಕೊಡ್ತಾ ಇದ್ದೇನೆ ಇವತ್ತು ಈ ವೇದಿಕೆ ಮೇಲೆ. MP ಆದಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಒಕ್ಕೂಟ ಆಗುವವರೆಗೂ ಕೂಡ ನಾನು ವಿರಮಿಸುವುದಿಲ್ಲ. ಹಾಗಾಗಿ ಇನ್ನೂ ಅನೇಕ ವಿಷಯಗಳಿದೆ, ಏನೇನು ಮಾಡಬೇಕು ಅಂತೇಳಿ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇವತ್ತಿನ ಸಭೆಗೆ ಮಾತ್ರ ನಾನು ಏನು ಹೇಳಬೇಕು ಅದನ್ನು ಮಾತ್ರ ನನಗೆ ಹಂಚಿಕೊಂಡಿದ್ದೇನೆ. ಹಾಗಾಗಿ ನಾಳೆ ಅವೆಲ್ಲ ಕೂಡ 3 ಗಂಟೆಗೆ ಅತಿ ಹೆಚ್ಚು ಜನರು ಎಲ್ಲ ಈ ಕ್ಷೇತ್ರಾದ್ಯಂತ ನೀವೆಲ್ಲ ಕಾರ್ಯಕರ್ತರು, ಯುವಕರು, ರೈತರು ನೀವೆಲ್ಲ ಕೂಡ ಬರಬೇಕು ಅಂತೇಳಿ ಇದೇ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಆಹ್ವಾನ ಬರಬೇಕು ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಇಂದು ಉಮೇದುವಾರಿಕೆ ಸಲ್ಲಿಸಿದ್ದು, ಅದರ ಅಂಗವಾಗಿ ಇಂದು ಶಾಸಕ SN ಸುಬ್ಬಾರೆಡ್ಡಿ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ಶ್ರೀ ಕ್ಷೇತ್ರ ಗಡಿದಂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರಕ್ಷಾ ರಾಮಯ್ಯ ನಾಮಪತ್ರ ಸಲ್ಲಿಕೆಗೆ ಸಾಥ್ ನೀಡಲು ನೂರಾರು ಕಾರುಗಳ ಮೂಲಕ ತೆರಳಿದರು. ಚಿಕ್ಕಬಳ್ಳಾಪುರ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯ ಇಂದು ಜಿಲ್ಲಾ ಕೇಂದ್ರದಲ್ಲಿ ನಾಮಪತ್ರ ಸಲ್ಲಿಸಿದರು. ಅವರ ಬೆಂಬಲವಾಗಿ ಬಾಗೇಪಲ್ಲಿಯಿಂದ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಚಿಕ್ಕಬಳ್ಳಾಪುರಕ್ಕೆ ಪ್ರಯಾಣ ಬೆಳೆಸಿದರು. ಕಾರುಗಳ ಹವಾ ಸೃಷ್ಟಿಸಿದ ಕಾಂಗ್ರೆಸ್ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿ ಸ್ವಕ್ಷೇತ್ರದಿಂದಲೇ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ತೋರಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HS ನರೇಂದ್ರ, ಮುಖಂಡರಾದ ಬೂರಗಮಡುಗ ನರಸಿಂಹಪ್ಪ, AV ಪೂಜಪ್ಪ, ಮಲ್ಲಿಕಾರ್ಜುನ್ ರೆಡ್ಡಿ, ಬಾಬು ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ, ಸುಧಾಕರ್ ರೆಡ್ಡಿ, ಬಾಬು ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು, ಸಾವಿರಾರು ಕಾರ್ಯಕರ್ತರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ. ಮಾರಿ ಹಬ್ಬದ ಜಾತ್ರೆ ವೇಳೆ ಜಗಳವಾಡುತ್ತಿದ್ದ 2 ಗುಂಪುಗಳ ಯುವಕರನ್ನ ಸಮಾಧಾನಪಡಿಸಲು ಹೋದ ಪೊಲೀಸ್ ಪೇದೆ ಮೇಲೆ 2 ಯುವಕರು ಹಲ್ಲೆ ನಡೆಸಿದ ಘಟನೆ
ನಂಜನಗೂಡು ತಾಲೂಕಿನ ಹಾಡ್ಯ ಗ್ರಾಮದಲ್ಲಿ ನಡೆದಿದೆ. ಘಟನೆ ಸಂಬಂಧ ಹಲ್ಲೆ ನಡೆಸಿದ ಸಂತೋಷ್ ಹಾಗೂ ಆನಂದ್ ಎಂಬ ಯುವಕರನ್ನ ಹುಲ್ಲಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿಯ ಮೇಲಿನ ಹಲ್ಲೆಗೆ ಕುಮ್ಮಕ್ಕು ನೀಡಿದ ಇತರರ ಮೇಲೂ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗ್ರಾಮದಲ್ಲಿ ಸಂಭ್ರಮದಿಂದ ನಡೆಯುತ್ತಿದ್ದ ಮಾರಿ ಹಬ್ಬದ ಜಾತ್ರೆ ವೇಳೆ ಕಾಲಭೈರವೇಶ್ವರ ದೇವಸ್ಥಾನದ ಮುಂದೆ ಹುಲ್ಲಹಳ್ಳಿ ಠಾಣೆ ಪೇದೆ ಕುಮಾರ್ ಎಂಬುವರು ಕರ್ತವ್ಯ ನಿರ್ವಹಿಸುತ್ತಿದ್ದರು. ಈ ವೇಳೆ 2 ಗುಂಪುಗಳ ಯುವಕರು ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ವಿಚಾರ ಆಲಿಸಿದ ಪೊಲೀಸರು ಜಗಳ ಬಿಡಿಸಲು ಪೇದೆ ಕುಮಾರ್ ತೆರಳಿದ್ದಾರೆ. ಈ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಸಂತೋಷ್ ಹಾಗೂ ಆನಂದ ಮತ್ತು ಇತರರು ಕುಮಾರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಲ್ಲೇ ಕರ್ತವ್ಯ ನಿರ್ವಹಿಸುತ್ತಿದ್ದ ಇತರ ಸಿಬ್ಬಂದಿ ಕುಮಾರ್ ನೆರವಿಗೆ ಬಂದಿದ್ದಾರೆ. ಹಲ್ಲೆಯಿಂದ ಗಾಯಗೊಂಡ ಪೇದೆ ಕುಮಾರ್ಗೆ ಹುಲ್ಲಹಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಹಲ್ಲೆ ನಡೆಸಿದ ಸಂತೋಷ್ ಹಾಗೂ ಆನಂದ್ರನ್ನ ಹುಲ್ಲಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬರೋದಕ್ಕೆ ಅಂತ ನಮಗೆ ಕೇಳ್ತಾನೆ. ಈಗ ನಮ್ಮೆಲ್ಲರೂ ಕೂತವನು. ಈಗ ನೀವು ನಾವು ಏನು ದೌರ್ಜನ್ಯ ಮಾಡಿದ್ದೀವಿ, ಏನು ದೌರ್ಜನ್ಯ ಮಾಡಿದ್ದೀವಿ ಕೂತ್ಕೊಳ್ಳಿ. ಈಗೆಲ್ಲ ವಿಷಯ ಇವನ ಹೆಸರು ಸಂತೋಷ್ ಅಂತ, ಇವನ ಹೆಸರು ಆನಂದ ಅಂತ. ಮಾಡಿಲ್ಲ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಎರಡ್ 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ. ಬಾಲಾಜಿ ಪಿ, ಮೊಬೈಲ್ ಸಂಖ್ಯೆ 8088893414.
ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನಕಲಿ ದಾಖಲೆ ಸೃಷ್ಟಿಸಿ ಕರಾರು ಪತ್ರ ಸೃಷ್ಟಿ ಮಾಡಿಕೊಂಡು ಅಕ್ರಮವೆಸಗಿರುವ ಜೊತೆಗೆ ಪ್ರಾಣ ಬೆದರಿಕೆ ಹಾಕುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕುಟುಂಬಕ್ಕೆ ರಕ್ಷಣೆ ನೀಡಬೇಕೆಂದು ಉದ್ಯಮಿ ಎನ್ ವೆಂಕಟಮೋಹನ್ ಮನವಿ ಮಾಡಿದ್ದಾರೆ. ಮಾಲೂರು ಹೊರವಲಯದ ಆರ್ಜಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉದ್ಯಮಿ ಎನ್ ವೆಂಕಟಮೋಹನ್, ಮಾಲೂರಿನ ಇಂದಿರಾನಗರದಲ್ಲಿ ರೈಲ್ವೆ ದಾರಿಗೆ ಹೊಂದಿಕೊಂಡಿರುವ ತಮ್ಮ ಪಿತ್ರಾರ್ಜಿತ ಆಸ್ತಿ ಸರ್ವೆ ನಂಬರ್ 258/3 ಬೀರ 1 ಎಕರೆ ಜಮೀನು ಹಣ ಪಡೆದು ಅರುಣಾ ರವಿ ಎಂಬುವರಿಗೆ ಮಾರಾಟ ಮಾಡಿದಂತೆ ಮ್ಯಾನ್ಯುಯಲ್ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಂತೆ ನಮ್ಮ ಸಹಿಗಳನ್ನು ಫೋರ್ಜರಿ ಮಾಡಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದು ನ್ಯಾಯಾಲಯದ ಮೂಲಕ ಖಾತೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಈ ವಿಷಯವಾಗಿ ಪೊಲೀಸ್ ಠಾಣೆಯಲ್ಲಿ ಅಕ್ರಮವೆಸಗಿರುವ ಅರುಣಾ ರವಿ ವಿರುದ್ಧ ದೂರು ನೀಡಿದ್ದು ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ದೂರು ನೀಡಿದ ನಂತರ ಅರುಣಾ ರವಿ ಹಾಗೂ ಸ್ನೇಹಿತರಾದ ಶ್ರೀನಿವಾಸ್ ರೆಡ್ಡಿ, ಚೊಕ್ಕಂಡಹಳ್ಳಿ ವಾಸು ಮತ್ತು ವಾಸುದೇವನ್ ಎಂಬುವರು ಕರೆ ಮಾಡಿ ದೂರು ವಾಪಸ್ ಪಡೆಯುವಂತೆ ಬೆದರಿಕೆ ಹಾಕಿದ್ದಾರೆ. ತಮ್ಮ ಕುಟುಂಬಕ್ಕೆ ರಕ್ಷಣೆ ನೀಡಲು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ಸಲ್ಲಿಸಿದ್ದು ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದೇನೆ. ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಸಾರ್ವಜನಿಕರನ್ನ ವಂಚಿಸುತ್ತಿರುವ ಅರುಣಾ ರವಿ, ವಾಸುದೇವ್, ಚೊಕ್ಕಂಡಹಳ್ಳಿ ವಾಸು ಮತ್ತು ಶ್ರೀನಿವಾಸ್ ರೆಡ್ಡಿ ಎಂಬುವರು ನಕಲಿ ಉದ್ಯಮಗಳಿಂದ ಎಚ್ಚರಿಕೆ ವಹಿಸಬೇಕು ಎಂದು ಮನವಿ ಮಾಡಿದ್ರು. ವಿಷಯ ಏನಂದ್ರೆ, ಈ ನಮ್ಮದು 1 ಎಕರೆ ಮೇಲೆ ಫ್ರಾಡ್ ನಡೆದಿದೆ. ಫೋರ್ಜರಿ ಮಾಡಿ ರವಿ ಇದು ಹ್ಯಾಬಿಚುವಲ್ ಅವನ ಅಫೆಂಡರ್, ಅವನ ಮೇಲೆ ಭಾಳಷ್ಟು ಕೇಸ್ಗಳಿದೆ. ಅವನು ನನ್ನ ಜಮೀನನ್ನು ಅವನೇ ಸಿಗ್ನೇಚರ್ ಹಾಕಿ ಅವನೇ ಕ್ರಿಯೇಟ್ ಮಾಡಿ ಫೇಕ್ ಡಾಕ್ಯುಮೆಂಟು ನಾನು 12 ಲಕ್ಷ ಪಡೆದಂಗೆ ತೋರಿಸಿ ಅದನ್ನು ಫೇಕ್ ಡಾಕ್ಯುಮೆಂಟ್ ಮಾಡಿ ಹೊಸಕೋಟೆಯಲ್ಲಿ ಸ್ಟ್ಯಾಂಪ್ ಪೇಪರ್ ತೊಗೊಂಡು ಮಾಲೂರಲ್ಲಿ ಸಿಗ್ದಿರೋಂಗೆ ಹೊಸಕೋಟೆಯಲ್ಲಿ ತೊಗೊಂಡು ಅದನ್ನು ಟೈಪ್ ಮಾಡಿಸಿ ಅದನ್ನು ಇದು ಕೋರ್ಟಲ್ಲಿ ಹೋಗಿ ಇದು ಸ್ಟೇ ತಂದವನೆ ಆ ಪೇಪರ್ ಮೇಲೆ. ಆಮೇಲೆ ನಮ್ಮ ಗಮನಕ್ಕೆ ಬಂದಮೇಲೆ ಗೊತ್ತಾಯಿತು ಅದು ಟೋಟಲಿ ಫೇಕ್ ಅಂತ. ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ರಿಜಿಸ್ಟರ್ ಆಗಿದೆ. ಪೊಲೀಸರು ಅದು ಕ್ರಮ ತಗೊತೀವಿ ಅಂತ ಹೇಳಿದ್ದಾರೆ, ಅದು ಮಾಡ್ತಾರೆ, ನಮ್ಗೆ ಗೊತ್ತಿದೆ. ಬಟ್ ಇದೇನಕ್ಕೆ ಇದು ಪ್ರೆಸ್ ಮೀಟ್ ಕರೆದಿರೋದಂದರೆ, ಇನ್ನು ಮುಂದೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದಂತ. ಯಾಕಂದರೆ ಅಲ್ಲಿ ವಾಸು ಚೊಕ್ಕಂಡಲ್ಲಿ ಅವನಿದಾನಲ್ಲ, ಅವನು ಬರೀ ಸಿಗ್ನೇಚರ್ಸ್ ಡೂಪ್ಲಿಕೇಟ್ ಮಾಡೋದು, ಡೂಪ್ಲಿಕೇಟ್ ಪೇಪರ್ಗಳು ತಗೊಂಡ್ಬಂದು ಮಾಡೋದು, ಅವನದು ಅದೇ ಬುದ್ಧಿ. ಇನ್ನು ಅವನದು ಬೇರೆ ಏನಿಲ್ಲ. ಅವನೇ ಮೇನ್ ಕಲ್ಪ್ರಿಟ್ಟು. ರವಿ ಅನ್ನೋನು ಬಿಡಿ, ಅವನು ಫೈನಾನ್ಸರು ಇವೆಲ್ಲ ಮಾಡಿಸೋದು ಅವನೇ. ಸೊ ಇದೇನಿದೆ, ಇದೆಲ್ಲ ಗೊತ್ತಾದ್ಮೇಲೆ ನಮ್ಮನ್ನು ಬೆದರಿಸೋದು, ಪ್ರಾಣ ಬೆದರಿಕೆ ಹಾಕೋದು, ಈ ಉತ್ತರಳ್ಳಿ ಇರೋದು ಎಷ್ಟು ಮಾತ್ರ ನಮಗೆ ಕಿಡ್ನ್ಯಾಪ್ ಮಾಡೋದು ಅಂತೇಳಿ ಶ್ರೀನಿವಾಸ್ ರೆಡ್ಡಿ ಅನ್ನೋರು ಹೇಳೋದು. ಸೊ ಈ ಥರ ಬೆದರಿಕೆಗಳಾಗ್ತಾ ಇದ್ದಾರೆ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಲೋಕಸಭಾ ಚುನಾವಣೆ ಹಿನ್ನೆಲೆ ನಂಜನಗೂಡಿನ ಚೆಕ್ಪೋಸ್ಟ್ಗಳಲ್ಲಿ ನಂಜನಗೂಡು ಸಹಾಯಕ ಚುನಾವಣಾಧಿಕಾರಿ ಜಗನ್ನಾಥ ಮೂರ್ತಿ ಮತ್ತು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ನೇತೃತ್ವದಲ್ಲಿ ಚೆಕ್ಪೋಸ್ಟ್ಗಳ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ನಂಜನಗೂಡು ತಾಲೂಕಿನ ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಯಲಚಗಿರಿ ಗ್ರಾಮದ ಚೆಕ್ಪೋಸ್ಟ್ನಲ್ಲಿ ತಡರಾತ್ರಿ ವಾಹನಗಳನ್ನು ಶೋಧನೆ ಮಾಡಿದಾಗ ಕಾರಿನಲ್ಲಿ ಬರೋಬ್ಬರಿ 8.50 ಲಕ್ಷ ಹಣ ಜಪ್ತಿ ಮಾಡಲಾಗಿದೆ.
ತಾಲೂಕು ಚುನಾವಣೆ ಅಧಿಕಾರಿ ಜಗನ್ನಾಥ್ ಮೂರ್ತಿ ಹಾಗೂ ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ನೇತೃತ್ವದಲ್ಲಿ ಪರಿಶೀಲನೆ ಮಾಡಿದಾಗ ಅನುಮತಿ ಮತ್ತು ದಾಖಲಾತಿ ಇಲ್ಲದೆ ಖಾಸಗಿ ಕಂಪನಿಯ ಹೆಸರಿನಲ್ಲಿ ಹಣ ರವಾನೆ ಮಾಡಲಾಗುತ್ತಿತ್ತು. ಹಣ ಜಪ್ತಿಯ ವಿಚಾರವನ್ನ ಮುಖ್ಯ ಚುನಾವಣಾಧಿಕಾರಿ ಮತ್ತು ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಆಗಿರುವ ಶಿಲ್ಪಾ ನಾಗ್ ಗಮನಕ್ಕೆ ತರಲಾಗಿದೆ. ಮೈಸೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಾಯತ್ರಿ ಮತ್ತು ಚುನಾವಣಾ ಸಮಿತಿಯ ಜವಾಬ್ದಾರಿಗೆ ಜಪ್ತಿಯಾದ ಹಣವನ್ನು ರವಾನೆ ಮಾಡಿ ತನಿಖೆ ಮಾಡಲಾಗುತ್ತಿದೆ. ಸ್ಪಷ್ಟ ಮಾಹಿತಿಯನ್ನ ಆಧರಿಸಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಾಲೂಕು ಸಹಾಯಕ ಚುನಾವಣಾಧಿಕಾರಿ ಜಗನ್ನಾಥ್ ಮೂರ್ತಿ ಮತ್ತು ಶಿವಕುಮಾರ್ ಕಾಸ್ನೂರು ಈ ಸಂದರ್ಭದಲ್ಲಿ ಮಾಹಿತಿ ತಿಳಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದ ಸಂತಾನ ಗಣಪತಿ ಕಲ್ಯಾಣ ಮಂಟಪದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಉದ್ಘಾಟಿಸಿದರು. ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ಮಾತನಾಡಿದ ಸಚಿವ ಎಚ್.ಸಿ. ಮಹದೇವಪ್ಪ, ಕೋಮುವಾದ, ಮತೀಯವಾದ ಅಳಿಸಿ ಪ್ರಜಾಪ್ರಭುತ್ವ ಉಳಿಸಬೇಕಾದರೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಈ ಮೂಲಕ ದೇಶದಲ್ಲಿರುವ ಸರ್ವಾಧಿಕಾರಿ ಆಡಳಿತವನ್ನ ಕೊನೆಗಾಣಿಸಬೇಕು. ಮೈಸೂರು, ಚಾಮರಾಜನಗರ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯುವಕರು ಹೆಚ್ಚಾಗಿ ರಾಜಕೀಯ ಪ್ರವೇಶಿಸುತ್ತಿದ್ದಾರೆ. ಹೀಗಾಗಿ ತಮ್ಮ ಕ್ಷೇತ್ರಗಳಲ್ಲಿ ಶಾಂತಿ, ಸೌಹಾರ್ದತೆ, ಪ್ರೀತಿ ನೆಲೆಸುವಂತೆ ನೋಡಿಕೊಳ್ಳಬೇಕು ಎಂದರು. ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಸೇರಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಯುವ ನಾಯಕರು ಶ್ರಮಿಸಬೇಕು. ಚಾಮರಾಜನಗರ ಲೋಕಸಭಾ ಚುನಾವಣೆಗೆ ನನ್ನ ಪುತ್ರ ಸುನಿಲ್ ಬೋಸ್ ಅಭ್ಯರ್ಥಿಯಾಗಿದ್ದಾನೆ. ಕ್ಷೇತ್ರದ ಮತದಾರರು ಹೆಚ್ಚಾಗಿ ಬೆಂಬಲಿಸಿ 60,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಬೇಕು ಎಂದು ಮನವಿ ಮಾಡಿದ್ರು. ಈ ಚುನಾವಣೆಯನ್ನ ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಕೋಮುವಾದ ಮತ್ತು ಮತೀಯವಾದವನ್ನು ಅಳಿಸಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಯಬೇಕು. ನಂಜನಗೂಡಿನಲ್ಲಿ ಪರಿಶ್ರಮಗಳ ನಾಯಕತ್ವ ದೃಢವಾಗಿ ಗಟ್ಟಿಯಾಗಿ ನಿಲ್ಲಬೇಕು. ಅವರ ನಾಯಕತ್ವದಲ್ಲಿ ಅಭಿವೃದ್ಧಿಯ ಕೆಲಸಗಳು ಮುಂದುವರಿಬೇಕು. ಅದಕ್ಕೆ ಸಂಪೂರ್ಣವಾದ ಸಹಕಾರ ಬೆಂಬಲ ನನ್ನ ಮೇಲೆ ಇದೆ. ನಮ್ಮ ಕಾರ್ಯಕರ್ತರು ಯಾವ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡತಕ್ಕಂಥ ಜವಾಬ್ದಾರಿ ಕೂಡ ನನ್ನ ಮೇಲಿದೆ. ಅದನ್ನು ಸೇರಿ ಎಲ್ಲರೂ ಒಟ್ಟಾಗಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಣ. ಈ ಕ್ಷೇತ್ರದಲ್ಲಿ ಸುನೀಲ್ ಬೋಸ್ MP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಆ ಸ್ಪರ್ಧೆಯಲ್ಲಿ ಹೆಚ್ಚಿನ ಬಹುಮತದಿಂದ ನನ್ನ ಕ್ಷೇತ್ರದಲ್ಲಿ ಗೆಲ್ಲಿಸುವ ಮುಖಾಂತರ ನಿಮ್ಮ ಶಕ್ತಿಯನ್ನು ಮತ್ತೊಮ್ಮೆ ಪ್ರದರ್ಶಿಸಬೇಕು ಅಂತ ಹೇಳಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸಮಯವನ್ನು ಈ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿದ್ರಿ. ನಿಮಗೆಲ್ಲ ಉತ್ಸಾಹ ಇದೆ ಮತ್ತು ಸಂತೋಷ ಇದೆ. ಈ ಕ್ರಿಯಾಶೀಲವಾಗಿ 26ನೇ ತಾರೀಕು ಎಲ್ಲ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿಸುವ ಮುಖಾಂತರ ಮತ್ತೊಮ್ಮೆ ದೇವೇರಿಯನ್ನು ಬಾರಿಸಬೇಕು ಅಂತೇಳಿ ನಾಳೆ 3ನೇ ತಾರೀಕು ನಾವೆಲ್ಲ ನಾಮಪತ್ರ ಸಲ್ಲಿಕೆ ಇದೆ. 10ವರೆಯಿಂದ 12ವರೆಗೆ ನಾವೆಲ್ಲರೂ ನಗರಕ್ಕೆ ಬರಬೇಕು. ಅಲ್ಲಿ ನಾವು ಕಾಂಗ್ರೆಸ್ನ ಅಧ್ಯಕ್ಷರು. ಇನ್ನು ಈ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ದರ್ಶನ್ ಧ್ರುವನಾರಾಯಣ್, ಅನಿಲ್ ಚಿಕ್ಕಮಾದು, ಗಣೇಶ್ ಪ್ರಸಾದ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಕಾಂಗ್ರೆಸ್ ಮುಖಂಡ ಇಂದನ್ ಬಾಬು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಭಾಗವಹಿಸಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಸಲಾಗಿದ್ದು, ಸಾವಿರಾರು ಕಾರ್ಯಕರ್ತರೊಂದಿಗೆ ನಾಳೆ ಸುಧಾಕರ್ ನಾಮಪತ್ರ ಸಲ್ಲಿಕೆ ಮಾಡಲಿದ್ದು ಅವರಿಗೆ ಸಾಥ್ ನೀಡಲು ತೀರ್ಮಾನಿಸಲಾಯಿತು. ಸುಧಾಕರ್ ಅವರು ನಾಳೆ ನಾಮಪತ್ರ ಸಲ್ಲಿಸಲಿದ್ದು, ಸಾವಿರಾರು ಜೆಡಿಎಸ್, ಬಿಜೆಪಿ ಕಾರ್ಯಕರ್ತರು ಆಗಮಿಸುವಂತೆ ಮನವಿ ಮಾಡಲಾಯಿತು. ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಗೆಲ್ಲಿಸುವ ಮೂಲಕ ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಿಯನ್ನಾಗಿ ಮಾಡಬೇಕೆಂದು ಬಾಗೇಪಲ್ಲಿ ಪುರಸಭೆ ಸದಸ್ಯ ನರಸಿಂಹನಾಯ್ಡು ಕರೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ಆಯೋಜಿಸಿದ್ದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿದರು. ದೇಶಕ್ಕೆ ಮೋದಿ, ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್. ಆ ನಿಟ್ಟಿನಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಯಾವುದೇ ಭೇದ ಭಾವವಿಲ್ಲದೆ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಸುಧಾಕರ್ ಕೈ ಬಲಪಡಿಸಬೇಕೆಂದರು.
ದೇಶದ ಭವಿಷ್ಯ ರೂಪಿಸುವ, ಮಕ್ಕಳ ಬದುಕನ್ನು ಬಂಗಾರ ಮಾಡುವ, ಮಹಿಳಾ ಸಬಲೀಕರಣ ಮಾಡುವ ಗ್ಯಾರಂಟಿಯೇ ಮೋದಿ ಗ್ಯಾರಂಟಿ ಎಂದರು. ಕಾಂಗ್ರೆಸ್ ಸರ್ಕಾರದ ತಾತ್ಕಾಲಿಕ ಗ್ಯಾರಂಟಿಗಳಿಗಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳದೆ ಜೆಡಿಎಸ್ ಬೆಂಬಲಿತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಮತ ನೀಡಿ ಗೆಲ್ಲಿಸಬೇಕೆಂದರು. ಮೈತ್ರಿಕೂಟಕ್ಕೆ ಮುಂದಾಗಿದ್ದ ಆಗಬೇಕು. ಇವತ್ತು ಈ ದೇಶದಲ್ಲಿ ವಿಚಿತ್ರಗಾರ ಶಕ್ತಿಗಳು ಕೆಲಸ ಮಾಡ್ತಾರೆ, ಛಿದ್ರ ಮಾಡಬೇಕಂತ ನಮ್ಮ ದೇಶವನ್ನು ಈ ಒಂದು ದಿಶೆಯಲ್ಲಿ ನಮ್ಮ ದೇವೇಗೌಡರು ಮತ್ತು ಕುಮಾರಣ್ಣವರು, ಅಧ್ಯಕ್ಷರಾದ ಕುಮಾರಣ್ಣವರು ಯೋಚನೆ ಮಾಡಿ ಇವತ್ತು ಬಿಜೆಪಿ ಪಕ್ಷ ಹಿಡಿತದಲ್ಲಿ ಇರುವಂತಹ ಮೋದಿಯವರು, ಮುಖ್ಯವಾಗಿ ಮೋದಿ ನಾಯಕತ್ವವನ್ನ, ಅವರ ಮೈತ್ರಿಕೂಟವನ್ನ ಬೆಂಬಲಿಸಕ್ಕೆ ಇವತ್ತು ನಮ್ಮ ಪಕ್ಷದಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿ ಅವರ ಒಕ್ಕೂಟದಲ್ಲಿ ಇರಬೇಕಂತ ಇವತ್ತು ಅವರೆಲ್ಲ ನಮ್ಮ ಈ ಕರ್ನಾಟಕದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಏನೇನೋ ಹೇಳ್ತಾ ಇದ್ದಾರೆ, ಅದು ನೆಗ್ಲೆಕ್ಟ್ ಮಾಡ್ಬೇಕು ಇವತ್ತು. ಯಾಕಂದ್ರೆ ಅವರು JDS ನಿಂದ ಬಂದವರು, ದೇವೇಗೌಡರು ಕೂಸು ಅವರು. ದೇವೇಗೌಡರು ಅವ್ರನ್ನ ತಂದು ಎಲ್ಲಿದ್ದೀವೋ ತಂದು ಈ ದಿವಸ 2 ಸಲ CM ಆಗಿದ್ದಾರೆ. ಅವ್ರನ್ನ ಮನೆಯಲ್ಲಿ ಫೋಟೋ ಇಕ್ಕೋದಕ್ಕೂ ಬೆಳಗ್ಗೆ ದಿವಸ ಅವರಿಗೆ ನಮಸ್ಕಾರ ಮಾಡಿ ಆಚೆ ಹೋಗ್ಬೇಕು. ಇವತ್ತು ಸಿದ್ದರಾಮಯ್ಯ ಅವರಿಗೆ ಚರ್ಚಲಾಗಿದೆ ಮನಸ್ಸು. ಯಾವಾಗಲೂ ಗುರುವಾರ ಬೆಳಿಗ್ಗೆ ಡಾಕ್ಟರ್ ಕೆ ಸುಧಾಕರ್ ನಾಮಪತ್ರ ಸಲ್ಲಿಸುತ್ತಿದ್ದು, ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಯುವ ಜನತಾದಳ ಮುಖಂಡ ರಾಜಾರೆಡ್ಡಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಬಡ ಜನರ ಅನುಕೂಲಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಬಡಬಗ್ಗರ, ದೀನದಲಿತರ, ಮಹಿಳೆಯರ ಸಬಲೀಕರಣಕ್ಕಾಗಿ ತಂದ ಯೋಜನೆಗಳು ದೇಶವನ್ನು ಆರ್ಥಿಕವಾಗಿ ಮೇಲ್ಮಟ್ಟಕ್ಕೆ ತಲುಪುವಲ್ಲಿ ಸಹಾಯಕಾರಿಯಾಗಿದ್ದು, ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ಮುಟ್ಟಿಸುವ ಕಾರ್ಯ ಮಾಡಬೇಕು ಎಂದು ಹೇಳಿದರು. ಬಡವರ್ಗದವರ ಜೀವನದಲ್ಲಿ ಪರಿವರ್ತನೆ ತರುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಜನಧನ, ಉಜ್ವಲ, ಕಿಸಾನ್ ಸಮ್ಮಾನ್ಗಳಂತಹ ಯೋಜನೆಗಳನ್ನು ಜಾರಿಗೊಳಿಸಿದೆ. ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ನಗದು ಜಮೆಯಾಗುತ್ತಿದೆ. ಕೇಂದ್ರದಿಂದ ಬಿಡುಗಡೆ ಆಗುವ ಮೊತ್ತದಲ್ಲಿ 1 ಪೈಸೆ ಕೂಡ ಸೋರಿಕೆ ಆಗುತ್ತಿಲ್ಲ, ಮಧ್ಯವರ್ತಿಗಳ ಜೇಬಿಗೆ ಹೋಗುತ್ತಿಲ್ಲ ಎಂಬುದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪದೇ ಪದೇ ಹೇಳುವ ಮೂಲಕ ತಮ್ಮ ಯೋಜನೆಗಳನ್ನು ಜನರಿಗೆ ನೆನಪಿಸುವ ಕೆಲಸ ಮಾಡುತ್ತಲೇ ಬಂದಿದ್ದು, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ಮುಟ್ಟಿಸುವ ಕಾರ್ಯ ಮಾಡಬೇಕು ಎಂದು ತಿಳಿಸಿದರು. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಕೇಶವರೆಡ್ಡಿ, ಯುವ ಜನತಾದಳ ಅಧ್ಯಕ್ಷ ಲಕ್ಷ್ಮೀನಾರಾಯಣ, ಯುವ ಜನತಾದಳ ಮುಖಂಡರಾದ ರಾಜಾರೆಡ್ಡಿ, ಜಿಎಲ್ ಮುರಳೀಕೃಷ್ಣ, ಕೋನಪ್ಪರೆಡ್ಡಿ, ಶಿವಾರೆಡ್ಡಿ, ವೆಂಕಟರೆಡ್ಡಿ ಸೇರಿದಂತೆ ಹಲವರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್. ಇತ್ತೀಚೆಗಷ್ಟೇ ಬ್ಯಾಡಿಗೆ ಮೆಣಸಿನಕಾಯಿ ಬೆಲೆ ಕುಸಿತವಾಗಿದೆ ಎಂಬ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಆದ ರಾದ್ದಾಂತ ನೆನಪಿದೆ ಅಲ್ವಾ? ಅಲ್ಲಿ ನಡೆದ ಗಲಾಟೆಯಲ್ಲಿ ಹಲವು ರೈತರನ್ನು ಹಿಂಡಲಗ ಜೈಲಿಗೆ ಹಾಕಿದ ವಿಚಾರವೂ ನಿಮಗೆ ನೆನಪಿರಬಹುದು. ಅಲ್ಲಿ ಬೆಲೆ ಕುಸಿತದ ಕಾರಣಕ್ಕೆ ಕಂಗಾಲಾದ ರೈತರು ಮಾಡಿದ ಅವಾಂತರದಿಂದ ಇಷ್ಟೆಲ್ಲ ಆಯಿತು ಎಂದು ಸ್ವತಃ ಸಚಿವರೇ ಹೇಳಿದ್ದಾರೆ. ಅದೇ ರೀತಿಯ ಮೆಣಸು ಬೆಳೆದ ರೈತರ ಗೋಳಿನ ಕತೆ ಇದು. ಮಂತ್ರಾಲಯ ಸಮೀಪದ ಕೌತಾಳ ಗ್ರಾಮದ ರೈತರು ಬ್ಯಾಡಿಗೆ ಮೆಣಸು ಬೆಳೆದಿದ್ದಾರೆ. ಆದರೆ ಈಗ ಬೆಲೆ ಇಲ್ಲ. ಬೆಲೆ ಕುಸಿತದ ಕಾರಣ ಬೆಳೆದ ಮೆಣಸು ಮಾರಾಟ ಮಾಡಿದರೆ ರೈತರಿಗೆ ಬಂಡವಾಳವೂ ಬರೋದಿಲ್ಲ. ಹಾಗಾಗಿಯೇ ಬೆಲೆ ಬರೋವರೆಗೂ ಮೆಣಸಿನಕಾಯಿಯನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟು ಬೆಲೆ ನಂತರವಾದರೂ ಮಾರಾಟ ಮಾಡೋಣ ಅಂತ ಹೋಗ್ತಾ ಇದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಹಿಡಿದು ತೆರಿಗೆ ಕಟ್ಟುವಂತೆ ವಾಹನವನ್ನೇ ಸೀಸ್ ಮಾಡಿದ್ದಾರೆ. ಮಂತ್ರಾಲಯ ಸಮೀಪದ ಕೌತಾಳ ಗ್ರಾಮದ ರೈತರು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ತಮಿಳುನಾಡಿನ ಕೋಲ್ಡ್ ಸ್ಟೋರೇಜ್ನಲ್ಲಿಡಲು ಬೆಳೆ
ದಲ್ಲಿ 5 ಮಂದಿ ರೈತರ 8 ಟನ್ ಬ್ಯಾಡಿಗೆ ಮೆಣಸಿನಕಾಯಿ ಇದೆ. ತಮಿಳುನಾಡಿಗೆ ಕೊಂಡೊಯ್ಯುತ್ತಿದ್ದ ವೇಳೆ ವಾಹನವನ್ನು ಸೀಸ್ ಮಾಡಲಾಗಿದ್ದು ತೆರಿಗೆ ಪಾವತಿಸುವಂತೆ ಹೇಳುತ್ತಿದ್ದಾರೆ. ಬೆಲೆ ಇಲ್ಲದ ಕಾರಣ ಕೋಲ್ಡ್ ಸ್ಟೋರೇಜ್ನಲ್ಲಿಡಲು ತೆಗೆದುಕೊಂಡು ಹೋಗುತ್ತಿರುವುದಾಗಿ ಪರಿಪರಿಯಾಗಿ ಬೇಡಿದರೂ ಅಧಿಕಾರಿಗಳು ಮಾತ್ರ ಕರಗಲಿಲ್ಲ ಎನ್ನಲಾಗಿದೆ. ಆದಿಶೇಷು, ನಾಗರಾಜ್, ವೀರೇಶ್, ವೀರಣ್ಣ, ನಾಗರಾಜ್ ಎಂಬುವವರು ಬೆಳೆದಿದ್ದ ಬ್ಯಾಡಿಗೆ ಮೆಣಸಿನಕಾಯಿ ಸಾಗಿಸುತ್ತಿದ್ದ ವಾಹನ ಸೀಸ್ ಮಾಡಲಾಗಿದೆ. ರೈತರು ಎಂದು ದಾಖಲೆ ತೋರಿಸಿದರೂ ಯಾವುದನ್ನು ನಂಬದ ಅಧಿಕಾರಿಗಳು ರೈತರನ್ನು ದಲ್ಲಾಣಿಗಳು ಅಂತ ವಾಹನ ಸೀಸ್ ಮಾಡಿದ್ದಾರೆ. ನಿನ್ನೆಯಿಂದ ವಾಣಿಜ್ಯ ತೆರಿಗೆ ಇಲಾಖೆ ಬಳಿ ರೈತರ ಪರದಾಟ ಮಾಡುತ್ತಿದ್ದು ಈಗಾಗಲೇ ಬಿಸಿಲಿಗೆ ಮೆಣಸಿನಕಾಯಿ ಹಾಳಾಗುತ್ತಿದೆ ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ. ಸೀಸ್ ಮಾಡಿರೋ ಅಧಿಕಾರಿಗಳು ಈವರೆಗೂ ರೈತರಿಗೆ ಸ್ಪಂದನೆ ಕೊಡದೆ ನಾಪತ್ತೆಯಾಗಿರುವುದಾಗಿ ರೈತರು ಆರೋಪಿಸಿದ್ದಾರೆ. ಬಿಸಿಲಿಗೆ ಮೆಣಸಿನಕಾಯಿ ಹಾಳಾಗ್ತಿದ್ದು ನಾವು ವಿಷ ಕುಡಿಯಬೇಕಾಗುತ್ತೆ ಅಂತ ರೈತರು ನೋವು ತೋಡಿಕೊಂಡಿದ್ದಾರೆ. ಸ್ಟೋರ್ನಾಗಿಟ್ಟರೆ ಬೇಸಿರ್ತಾವೆ, ಇಲ್ಲಿದ್ರೆ ಹಾಳೋತಾವಂತ. ಇವಾಗ ರೇಟ್ ಇಲ್ಲಲ್ಲ, ಫ್ಯೂಚರ್ನಾಗ ಏನೇನು ರೇಟ್ ಬರ್ಬೋದು ಅಂತ ಹೇಳ್ಯಾರ. ಇಲ್ಲಿ ಸ್ಟೋರೇಜ್ ಇಡ್ಬೇಕಂತ ನಾವು ಮುಂಜಾನೆ ಸಾಯಂಕಾಲ ಬಂದೀವಿ. ಮುಂಜಾನೆ ಬೆಳಗ್ಗೆ 4 ಗಂಟೆಗೆ ಇಲ್ಲಿ ಸಾರ್ನವ್ರು ಇಟ್ಕೊಂಡಾರ, ವಾಣಿಜ್ಯ ಸರ್ಕಾರ ಅಂತ ಇಟ್ಕೊಂಡು ಇಲ್ಲಿಗೆ ಬಾ ಅಂತ ಹೇಳ್ಯಾರ. ಆಫೀಸ್ಗೆ ಬಂದೀವಿ. ನಿಮ್ಮ ತಲ್ಲಿ ಸರಿಯಾಗಿದ್ದು ಡಾಕ್ಯುಮೆಂಟ್ ಇಲ್ಲ, ನೀವು ರೈತರಲ್ಲ ಅಂತ ಅಂದಾರ. ಆದರೆ ನಮ್ಮ ತಲ್ಲಿ ಅವಾಗ ಪ್ರೂಫ್ ಮೊಬೈಲ್ನಾಗಿತ್ತು. ಸ್ವಲ್ಪ ಟೈಮ್ ಕೊಡ್ರಿ ಸರ್, 1 ಗಂಟೆ 2 ಗಂಟೆ ಡ್ರೆಸ್ ಇಲ್ಲಿ ಏನೇನು ಜಿರಾಕ್ಸ್ ಅಂತ ತಗೊಂಬರ್ತೀವಿ, ತೋರಿಸ್ತೀವಿ ಅಂತಂದರೆ ನಮ್ಮ ಮಾತು ಕೇಳ್ದಂಗೆ ಅದೇನೋ ಚಲಾನ ಅಂತ ಬರೆದು ಬಿಟ್ಟಾರ. ಬರೆದು ನೀವು ರೈತರಲ್ಲ ವ್ಯಾಪಾರಸ್ಥರು ಅಂತ ಅವ್ರು ಹೇಳ್ಯಾರ, ದಳಾರಿಗಳು ಅಂತ ಹೇಳ್ಯಾರ. ಆದರೆ ನಾವು ಸರಿ ಅವ್ರು ಹೇಳ್ಯಾರಲ್ಲ, ಸ್ವಲ್ಪ ಟೈಮ್ ಕೊಟ್ರಿ ನಾವು ತಗೊಂಬರ್ತೀವಲ್ಲ, ಇದು ಪಕ್ಕ ಪ್ರೂಫು. ಎಂಕ್ವೈರಿ ಮಾಡ್ಬೋದು. ನಮ್ಮ ಮಂಡಲಾಧಿಕಾರಿ ಶೇಷಾದ್ರಿ ಇದಾನ, ಶೇಷಾದ್ರಿ ನಾಯ್ಡು ಅಂತ, ಅದನ್ನ ಮತ್ತೆ ಫೋನ್ ನಂಬರ್ ಕೊಡ್ತೀವಿ, ಕೇಳ್ಕೋಬೋದು. ಅಗ್ರಿಕಲ್ಚರ್ ಆಫೀಸರ್ ಅದು ಸರ್. ಇಲ್ಲ ಸರ್, ತಂದು ಇಲ್ಲಿ ಹಾಕ್ಯಾನ, ನಿನ್ನ 5 ಗಂಟೆಗೆ ಹೋಗ್ಯಾನ, ಇಷ್ಟೊತ್ತನ ನಮಗೆ ನೀರಿಲ್ಲ, ಟಿಫಿನ್ ಇಲ್ಲ, ಏನಿಲ್ಲ, ಹೆಂಗಂಬೋದು ಏನಂಬೋದು ಇಲ್ಲ, ಇಂಥ ಅಡ್ರೆಸ್ ಪ್ರೂಫ್ ತಗೊಂಬರ್ರಿ ಅಂತ ಯಾರು ಹೇಳೋದೇ ಇಲ್ಲ ಸರ್. ಏನು ಇಲ್ಲ ಸರ್, ಏನಿಲ್ಲ ಸರ್. ಅದಕ್ಕೆ ಏನು ನೋಡ್ರಿ ಸರ್, ಇದು ಇವತ್ತು ಇಲ್ಲದ್ರೆ ಹಾಳಾಗ್ಬಿಟ್ಟ ಸರ್, ಅರ್ಧಾಗ ಡ್ಯಾಮೇಜ್ ಆಗಿಬಿಟ್ಟ ಸರ್. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ
ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್ ವಾಪಸಂದ್ರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್ ವಾಪಸಂದ್ರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ತಾಲೂಕು ಕಣಕಟ್ಟೆ ಹೋಬಳಿಯ ಬೊಮ್ಮಸಮುದ್ರ ಗ್ರಾಮದಲ್ಲಿ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಾಟೀಲ್ ಪರ ಪ್ರಚಾರಕ್ಕೆ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಬಿಳಿ ಚೌಡಯ್ಯ, ಜಿಬಿ ಶಶಿಧರ್, ಬಾಣಾವಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್, ಗಂಡಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಟ್ರೋ ಬಾಬು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಸ್ಪೇದೆ ಮೇಲೆ ಹಲ್ಲೆ, ನಂಜನಗೂಡಿನಲ್ಲಿ 2 ಯುವಕರ ಬಂಧನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.